ಹಲೋ ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ ಗೀಕ್ಸ್ ವರ್ಲ್ಡ್. ಇವತ್ತಿನ ಸೆಷನ್ ಅಲ್ಲಿ ಇಂಜಿನಿಯರಿಂಗ್ ಮ್ಯಾಥ್ಸ್ 2 ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್ನ ಯಾವ ತರ ಮಾಡಬೇಕು ಅಂತ ಹೇಳಿ ಕೊಡ್ತಾ ಇದ್ದೀನಿ. ಸೊ ಇವತ್ತು ನಿಮಗೆ ತೋರಿಸಿ ಕೊಡ್ತಾ ಇರೋದು ಎಕ್ಸ್ಪೆರಿಮೆಂಟ್ ನಂಬರ್ 14. ಸೊ ಪ್ರಾಕ್ಟೀಸ್ 14. ಸೊ ಇದರಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಜಿಯೋಜಿಬ್ರಾದಲ್ಲಿ ಒಂದು ಡಿಸ್ಟೆನ್ಸ್ ಫಂಕ್ಷನ್ ನ ತಗೊಂಡು, ಓಕೆ, ಡಿಸ್ಪ್ಲೇಸ್ಮೆಂಟ್ ನ ತಗೊಂಡು ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಸರ್ಟನ್ ಇಂಟರ್ವೆಲ್ಸ್ ಅಲ್ಲಿ ವೆಲಾಸಿಟಿ ಮತ್ತೆ ಎಕ್ಸಲರೇಷನ್ ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ಆಯ್ತಾ? ಸೊ ಈ ಟೇಬಲ್ ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾವು ಡಿಸ್ಟೆನ್ಸ್ ಫಂಕ್ಷನ್ ನ ಬರ್ಕೋಬೇಕು. ಡಿಫ್ರೆನ್ಶಿಯೇಟ್ ಮಾಡಿದ್ರೆ ವೆಲಾಸಿಟಿ ಮತ್ತೆ ಎಕ್ಸಲರೇಷನ್ ಏನಾಗುತ್ತೆ ಅಂತ ಬರ್ಕೋಬೇಕು. ಸೊ ಮ್ಯಾನ್ಯುಯಲಿ ಕ್ಯಾಲ್ಕುಲೇಷನ್ ಮಾಡಿ ಈ ಪಾರ್ಟ್ ಅಲ್ಲಿ ಬರೀತೀವಿ. ಜಿಯೋಜಿಬ್ರಾದಲ್ಲಿ ಮಾಡಿ ನಾವು ಇಲ್ಲಿ ಬರೆದು ತೋರಿಸ್ತೇವೆ. ಆಯ್ತಾ? ಸೊ ಇಲ್ಲಿ ಎರಡು ಸೀರಿಯಲ್ ನಂಬರ್ಸ್ ಅಂದ್ರೆ 5 ಫಂಕ್ಷನ್ಸ್ ತಗೊಂಡು ನಾವು ಈ ಟೇಬಲ್ ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ನಾನು 2 ಫಂಕ್ಷನ್ಸ್ ನ ಯೂಸ್ ಮಾಡಿಕೊಂಡು ನಿಮಗೆ ಯಾವ ತರ ಮಾಡಬೇಕು ಅಂತ ತೋರಿಸಿ ಕೊಡ್ತೀನಿ. ಅದೇ ರೀತಿಯಲ್ಲಿ ನಾವು ಉಳಿದದ್ದು ಮಾಡಬಹುದು. ಓಕೆ, ಸೊ ಇಲ್ಲಿ ನಾನು ಫಸ್ಟ್ ಫಂಕ್ಷನ್ಸ್ ನ ಬರ್ಕೊಂತೀನಿ. s is equal to 2t square plus 3t minus 5. Second function s is equal to 3t cube plus t square minus 4t plus 1. Okay, now let us take first function. ಈ ಫಂಕ್ಷನ್ ತಗೊಂಡು ಕಂಪ್ಲೀಟ್ ವರ್ಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಮ್ಯಾನ್ಯುಯಲಿ ನನಗೆ ಏನ್ ಆನ್ಸರ್ಸ್ ಬರಬೇಕು ಅದನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಿಡ್ತೀನಿ. ಸೊ ಇಲ್ಲಿ ಫಸ್ಟ್ ಒನ್ s is equal to 2t square plus 3t minus 5 ಅಂತ ಬರ್ಕೊಂಡು ವೆಲಾಸಿಟಿ ಮತ್ತೆ ಎಕ್ಸಲರೇಷನ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಒನ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಡೆರಿವೇಟಿವ್ ಆಫ್ s with respect to t is equal to 2t square ಅಲ್ಲಿ 2 as it is, derivative of t square is 2t ಬರುತ್ತೆ, plus 3t ಅಲ್ಲಿ 3 as it is, derivative of t is 1, minus 5 is a constant, derivative of constant is 0. ಹಾಗಾದ್ರೆ ನಮಗೆ ವೆಲಾಸಿಟಿ derivative of s with respect to t, so 2 into 2 4t plus 3 ಅಂತ ಬಂತು. ಓಕೆ, ಇದು ಬಂದಿರೋ ಆನ್ಸರ್ ನಾನು ಇಲ್ಲಿ ಬರ್ಕೊಂತೀನಿ, 4t plus 3. ನೆಕ್ಸ್ಟ್ ಲೆಟ್ ಅಸ್ ಫೈಂಡ್ ಎಕ್ಸಲರೇಷನ್. ಎಕ್ಸಲರೇಷನ್ ಅಂತ ಹೇಳಿದ್ರೆ ಡಿ ಸ್ಕ್ವೇರ್ ಎಸ್ ಬೈ ಡಿ ಟಿ ಸ್ಕ್ವೇರ್ ಅಂದ್ರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೊ ನಮಗೆ ಏನಿಲ್ಲಿ ವೆಲಾಸಿಟಿ ಆನ್ಸರ್ ಬಂದಿದೆ ಅದನ್ನ ಇನ್ನೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡಬೇಕು. 4t ಇದೆ, 4 ಇಂಟು ಡೆರಿವೇಟಿವ್ ಆಫ್ ಟಿ ಇಸ್ 1 ಪ್ಲಸ್ 3 ಇಸ್ ಎ ಕಾನ್ಸ್ಟೆಂಟ್, ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಇಸ್ 0. ಸೊ ಎಕ್ಸಲರೇಷನ್ 4 ಬಂತು. ಓಕೆ, ನೆಕ್ಸ್ಟ್ ಏನ್ ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ ಮ್ಯಾನ್ಯುಯಲ್ ಪಾರ್ಟ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಟೈಮು 1 ಸೆಕೆಂಡ್ ಅಂತ ತಗೊಳ್ಳೋಣ. ಓಕೆ, ಸೊ ಟೈಮ್ 1 ಸೆಕೆಂಡ್ ಆದ್ರೆ ವೆಲಾಸಿಟಿ ಏನಾಗುತ್ತೆ, ಎಕ್ಸಲರೇಷನ್ ಏನಾಗುತ್ತೆ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ವೆಲಾಸಿಟಿ ಅಟ್ ಟಿ ಇಸ್ ಈಕ್ವಲ್ ಟು 1 ಸೆಕೆಂಡ್. ಸೊ ಇಲ್ಲಿ ನಾನು ಟಿ ಪ್ಲೇಸ್ ಅಲ್ಲಿ 1 ಹಾಕ್ಬೇಕಾಗತ್ತೆ. ಸೊ 4 ಇಂಟು ಟಿ ಇದೆ, ಸೊ 1 ಹಾಕ್ತೀನಿ, ಪ್ಲಸ್ 3. ಸೊ 4 ಇಂಟು 1 ಇಸ್ 4, 4 ಪ್ಲಸ್ 3 7 ಬಂತು. ಸೊ ವೆಲಾಸಿಟಿ ಇಸ್ 7. ನೆಕ್ಸ್ಟ್ ಎಕ್ಸಲರೇಷನ್ ಫೈಂಡ್ ಔಟ್ ಮಾಡೋಣ. ಎಕ್ಸಲರೇಷನ್ ಅಟ್ ಟಿ ಇಸ್ ಈಕ್ವಲ್ ಟು 1 ಅಂತ ಹಾಕಿದಾಗ ಇಲ್ಲಿ ಟಿ ಹಾಕ್ಲಿಕ್ಕೆ ಏನು ಟರ್ಮ್ ಇಲ್ಲ. ಸೊ ಇಲ್ಲಿ ಏನ್ ಆನ್ಸರ್ ಇದೆ ಅದೇ ಬರೀಬೇಕಾಗತ್ತೆ, 4. ಸೊ ಎಕ್ಸಲರೇಷನ್ ಇಸ್ 4. ಓಕೆ, ನೆಕ್ಸ್ಟ್ ಐ ವಿಲ್ ಟೇಕ್ ದ ಸೆಕೆಂಡ್ ಫಂಕ್ಷನ್. s is equal to 3t cube plus t square minus 4t plus 1. Okay, differentiate ಮಾಡೋಣ. derivative of s with respect to t is equal to 3 as it is, derivative of t cube is 3t square, plus derivative of t square is 2t, minus 4 as it is, derivative of t is 1. Now number 1 is a constant, derivative of constant is 0. So 3 into 3 9t square plus 2t minus 4 ಬರುತ್ತೆ. So this is nothing but velocity. Velocity is derivative of s with respect to t. ಅದನ್ನ ನಾನು ಇಲ್ಲಿ ಬರ್ಕೊಂತೀನಿ, 9t square plus 2t minus 4. ಎಕ್ಸಲರೇಷನ್ ಫೈಂಡ್ ಔಟ್ ಮಾಡೋಣ. ಎಕ್ಸಲರೇಷನ್ ಅಂತ ಹೇಳಿದ್ರೆ ಡಿ ಸ್ಕ್ವೇರ್ ಎಸ್ ಬೈ ಡಿ ಟಿ ಸ್ಕ್ವೇರ್ ಸೆಕೆಂಡ್ ಆರ್ಡರ್ ಡಿರೈವೇಟಿವ್. ಸೊ ನಾನು ಇಲ್ಲಿ ಏನ್ ಆನ್ಸರ್ ಬಂದಿದೆ ಅದನ್ನ ಇನ್ನೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. 9 as it is, derivative of t square is 2t plus 2 as it is, derivative of t is 1, minus derivative of constant is 0. So I'll get 18t plus 2. ಅದನ್ನ ಇಲ್ಲಿ ಬರ್ಕೊಳ್ಳೋಣ, 18t plus 2. Okay, now let us find the velocity at t is equal to 2 seconds. Time t 2 ತಗೊಂತಾ ಇದ್ದೀನಿ. ಸೊ ವೆಲಾಸಿಟಿ at t is equal to 2. ಸೊ ಇಲ್ಲಿ ನಾನು t ಪ್ಲೇಸ್ ಅಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಬೇಕು. 9 into 2 square plus 2 into 2 minus 4
9 into 2 square ಅಂದ್ರೆ 4 plus 2 into 2 is 4 minus 4 4 cancel ಆಗಿಬಿಡುತ್ತೆ 9 4s are 36. So velocity is 36. Acceleration find out ಮಾಡೋಣ. Acceleration at t is equal to 2. So ಇಲ್ಲಿ ನಾನು t is equal to 2 substitute ಮಾಡ್ತೀನಿ. 18 into 2 plus 2. 18 2s are 36 plus 2. You'll get 38. So 38. So ಈ ರೀತಿಯಲ್ಲಿ ನಾವು ಕರ್ವ್ಸ್ ನ ಹಾಕೊಂಡು ಡಿಫ್ರೆನ್ಶಿಯೇಟ್ ಮಾಡಿ ವೆಲಾಸಿಟಿ ಎಕ್ಸಲರೇಷನ್ ಅಟ್ ಸರ್ಟನ್ ಟೈಮ್ ಕ್ಯಾಲ್ಕುಲೇಷನ್ ಮಾಡಿ ವೆಲಾಸಿಟಿ ಎಕ್ಸಲರೇಷನ್ ಫೈಂಡ್ ಔಟ್ ಮಾಡ್ಕೋಬಹುದು. ಈಗ ಈ ಕೆಲಸನ ನಾವು ಜಿಯೋಜಿಬ್ರಾದಲ್ಲಿ ಮಾಡಿ ನೋಡೋಣ. ಓಕೆ, ಸೊ ಐ ಓಪನ್ ಜಿಯೋಜಿಬ್ರಾ. ಓಕೆ, ಇದನ್ನು ಇಟ್ಕೊಂಡಿರ್ತೀನಿ ಇಲ್ಲಿ ನನ್ನ ರೆಫರೆನ್ಸಿಗೆ. ಫೈನ್. ಸೊ ಇಲ್ಲಿ ಜಿಯೋಜಿಬ್ರಾದಲ್ಲಿ ಫಸ್ಟ್ ಇಕ್ವೇಶನ್ ಈಸ್ ಎಸ್ ಇಸ್ ಈಕ್ವಲ್ ಟು 2t ಸ್ಕ್ವೇರ್ ಪ್ಲಸ್ 3t ಮೈನಸ್ 5. ಅದನ್ನ ಬರ್ಕೊಳ್ಳೋಣ. ಎಸ್ ಇಸ್ ಈಕ್ವಲ್ ಟು 2t ಸ್ಕ್ವೇರ್ ಗೆ ಇದನ್ನು ತಗೋಬೇಕು. 2t ಸ್ಕ್ವೇರ್ ಪ್ಲಸ್ ಓಕೆ ಇಟ್ ವಾಸ್ 3t ಮೈನಸ್ 5 ಪ್ಲಸ್ 3t ಮೈನಸ್ 5. ಎಂಟರ್ ಅಂತ ಕೊಡಿ. ಗ್ರಾಫ್ ಅಲ್ಲಿ ಇಲ್ಲಿ ರೈಟ್ ಸೈಡ್ ನೀವು ಹೇಗೆ ಕರ್ವ್ ಹಾಕ್ತಾ ಇರ್ತೀರಾ ಗ್ರಾಫ್ ತಾನೇ ಪ್ಲಾಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಬಂದು ನಾನು ವಿ ಅಂತ ತಗೊಂತೀನಿ. ವಿ ರೆಪ್ರೆಸೆಂಟ್ಸ್ ವೆಲಾಸಿಟಿ. ವಿ ಈಸ್ ಈಕ್ವಲ್ ಟು ಡೆರಿವೇಟಿವ್ ಬೇಕು ನನಗೆ. ಸೊ ಡೆರಿವೇಟಿವ್ ಅಂತ ಟೈಪ್ ಮಾಡಿ. ಡೆರಿವೇಟಿವ್ ಆಫ್ ಫಂಕ್ಷನ್, ಯಾವ ಫಂಕ್ಷನ್ ಇದೆ ಅಲ್ಲಿ ಎಸ್, ಡೆರಿವೇಟಿವ್ ಆಫ್ ಎಸ್ ಅಂತ ಮಾಡ್ತೀನಿ. ಸೊ ಡೆರಿವೇಟಿವ್ ಆಫ್ ಎಸ್ ಈಸ್ 4t ಪ್ಲಸ್ 3 ಬಂತು. ನೆಕ್ಸ್ಟ್ ನನಗೆ ಎಕ್ಸಲರೇಷನ್ ಬೇಕು, ಎ ಅಂತ ಟೈಪ್ ಮಾಡ್ತೀನಿ. ಇಸ್ ಈಕ್ವಲ್ ಟು ಡೆರಿವೇಟಿವ್ ಅಂತ ಟೈಪ್ ಮಾಡಿ ಫಂಕ್ಷನ್. ಸೊ ಇಲ್ಲಿ ನಾನು ಎಕ್ಸಲರೇಷನ್ ಬೇಕು ಅಂತ ಹೇಳಿದ್ರೆ ವಿ ನ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಸೊ ಇಲ್ಲಿ ವಿ ಅಂತ ಹಾಕೊಂತೀನಿ, ಎಂಟರ್ ಅಂತ ಕೊಡ್ತೀನಿ. ಸೊ ಫೈನ್. ಇಲ್ಲಿ ನೋಡ್ಬೋದು ಫಂಕ್ಷನ್ ಹಾಕೊಂಡಿದ್ದೀನಿ. ವೆಲಾಸಿಟಿ ನನಗೆ 4t ಪ್ಲಸ್ 3 ಬಂತು, ಇಲ್ಲಿನೂ ಅದೇ ಬಂದಿದೆ. ಎಕ್ಸಲರೇಷನ್ ನನಗೆ 4 ಬಂತು, ಇಲ್ಲಿನೂ ಅದೇ ಬಂದಿದೆ. ಈಗ ನಾನು ವೆಲಾಸಿಟಿ ಅಟ್ 1 ಸೆಕೆಂಡ್, ಎಕ್ಸಲರೇಷನ್ ಅಟ್ 1 ಸೆಕೆಂಡ್ ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ನಾನು ವಿ ಅಂತ ಟೈಪ್ ಮಾಡಿ ಬ್ರಾಕೆಟ್ ಅಲ್ಲಿ 1 ಹಾಕ್ತೀನಿ, ಎಂಟರ್ ಅಂತ ಕೊಟ್ರೆ ವೆಲಾಸಿಟಿ ಅಟ್ 1 ಸೆಕೆಂಡ್ ಇಸ್ 7, ಎಕ್ಸಲರೇಷನ್ ಅಟ್ 1 ಸೆಕೆಂಡ್ ಇಸ್ 4. ಸೊ ಲೆಟ್ ಅಸ್ ಸಿ ನಮಗೆ ಅದೇ ಬಂದಿದೆನಾ. ಸೊ ಇಲ್ಲಿ ನೋಡ್ಬೋದು ವೆಲಾಸಿಟಿ ಇಸ್ 7, ಎಕ್ಸಲರೇಷನ್ ಇಸ್ 4. ಸೊ ನಾವು ಜಿಯೋಜಿಬ್ರಾದಲ್ಲಿ ಮಾಡಿದ್ರೇನು ಸೇಮ್ ಆನ್ಸರ್ ಬರ್ತಾ ಇದೆ, ಮ್ಯಾನ್ಯುಯಲ್ ಮಾಡಿದ್ರೇನು ಸೇಮ್ ಆನ್ಸರ್ ಬರ್ತಾ ಇದೆ. ಆಯ್ತಾ. ಸೊ ಇಲ್ಲಿ ಇನ್ನೊಂದು ಕರ್ವ್ನ ಹಾಕಿ ತೋರಿಸ್ತೇನೆ. ಫಸ್ಟ್ ಇದನ್ನ ಟ್ಯಾಬ್ಯುಲೇಟ್ ಮಾಡ್ಕೊಂಡು ಬಿಡೋಣ. ಸೊ ನನಗೆ ಸೇಮ್ ಆನ್ಸರ್ಸ್ ಬಂದಿದೆ, ಹಾಗಾಗಿ ನಾನಿಲ್ಲಿ 1 7 4 ಅಂತ ಬರ್ಕೊಂತೀನಿ. ನೆಕ್ಸ್ಟ್ ಓಕೆ, ಐ ವಿಲ್ ಚೇಂಜ್ ಹಿಯರ್. 3t ಕ್ಯೂಬ್ ಅಂತ ಇದೆ, ಹೌದಾ. ಸೊ 3t ಕ್ಯೂಬ್ ಪ್ಲಸ್ ಓಕೆ ಸೆಕೆಂಡ್ ಈಸ್ t ಸ್ಕ್ವೇರ್ ಮೈನಸ್ 4t ಪ್ಲಸ್ 1. t ಸ್ಕ್ವೇರ್ ಮೈನಸ್ 4t ಪ್ಲಸ್ 1. ಓಕೆ, ಸೊ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿಗೆ ಹೋಗಿ ಕ್ಲಿಯರ್ ಆಲ್ ಅಂತ ಮಾಡಿ ಫಸ್ಟ್ ಇಂದ ಮಾಡ್ಕೋಬಹುದು. ನಾನು ಇಲ್ಲೇ ಚೇಂಜಸ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಫಾರ್ಮುಲಾ ಅಪ್ಲೈ ಆಗಿದೆ ಅಲ್ಲ ಅಂತ. ಡೆರಿವೇಟಿವ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ವೆಲಾಸಿಟಿ ಬಂತು. ವೆಲಾಸಿಟಿನ ಡಿಸ್ಪ್ಲೇಸ್ಮೆಂಟ್ ಮಾಡಿದ್ರೆ ಎಕ್ಸಲರೇಷನ್ ಬಂತು. ಸೊ ಇಲ್ಲಿ ನಾನು ಚೇಂಜಸ್ ಮಾಡ್ಕೋಬೇಕು. ಸೊ ಇದನ್ನ ತೆಗಿತೀನಿ. 2 ಸೆಕೆಂಡ್ಸ್ಗೆ ಬೇಕು ನನಗೆ. ಸೊ ವೆಲಾಸಿಟಿ ಅಟ್ 2 ಸೆಕೆಂಡ್ಸ್ and acceleration at 2 seconds. ಓಕೆ, ಸೊ ನನಗೆ ಇಲ್ಲಿ ಬಂದಿರೋ ಆನ್ಸರ್ನ ಕಂಪೇರ್ ಮಾಡ್ಕೊಂತೀನಿ. ಸೊ ಸೆಕೆಂಡ್ ಕರ್ವ್ ಡೆರಿವೇಟಿವ್ ನೋಡ್ಬೋದು. 9t ಸ್ಕ್ವೇರ್ ಪ್ಲಸ್ 2t ಮೈನಸ್ 4 ಬಂದಿದೆ, ನನಗೂ ಇಲ್ಲಿ ಸೇಮ್ ಬಂದಿದೆ. ಎಕ್ಸಲರೇಷನ್ 18t ಪ್ಲಸ್ 2 ನನಗೂ ಸೇಮ್ ಬಂದಿದೆ. ವೆಲಾಸಿಟಿ ಅಟ್ ಟೈಮ್ 2 ಸೆಕೆಂಡ್ಸ್ ಇದ್ದಾಗ 36, ಎಕ್ಸಲರೇಷನ್ 38 ಬಂದಿದೆ. ಸೊ ಸೇಮ್ ಆನ್ಸರ್ಸ್ ಬಂದಿದೆ, ಅದನ್ನ ಇಲ್ಲಿ ಟ್ಯಾಬ್ಯುಲೇಟ್ ಮಾಡೋಣ. ಓಕೆ, 2 36 ಅಂಡ್ 38. ಸೊ ಈ ರೀತಿಯಲ್ಲಿ ನಾವು ಜಿಯೋಜಿಬ್ರಾನ ಯೂಸ್ ಮಾಡಿಕೊಂಡು ವೆಲಾಸಿಟಿ ಎಕ್ಸಲರೇಷನ್ ಏನಾಗುತ್ತೆ ಅಟ್ ಸ್ಪೆಸಿಫಿಕ್ ಟೈಮ್ ಕ್ಯಾಲ್ಕುಲೇಟ್ ಮಾಡಬಹುದು. ಮ್ಯಾನ್ಯುಯಲಿನೂ ಮಾಡಿ ನಾವು ರೆಫರ್ ಮಾಡಬಹುದು, ಇನ್ಫರೆನ್ಸ್ ನೋಡಬಹುದು, ನಮಗೆ ಕರೆಕ್ಟ್ ಬರ್ತಾ ಇದೆನಾ ಇಲ್ವಾ ಆನ್ಸರ್ ಅಂತ. ಓಕೆ, ಸೊ ಇಲ್ಲಿಗೆ ಈ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಯಿತು.